ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಳ್ಳಿಯ ತಾಯಿ ಮತ್ತು ಸಿಟಿಯ ಮಗ. ಒಂದು ಹಳ್ಳಿಯಲ್ಲಿ ಸುಬ್ಲಕ್ಷ್ಮಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದ ಹಳ್ಳಿಯ ಮಹಿಳೆ. ಅವಳಿಗೆ ರಾಮು ಎಂಬ ಒಬ್ಬ ಮಗನಿದ್ದ. ರಾಮು ತಮ್ಮ ಬಾಲ್ಯವನ್ನು ತಾಯಿಯ ಜೊತೆ ಹಳ್ಳಿಯಲ್ಲಿ ಕಳೆದಿದ್ದನು. ಹಳ್ಳಿಯ ಸಹಜ ಜೀವನ, ಪ್ರಕೃತಿ, ಪಶುಪಕ್ಷಿಗಳು, ಶ್ರಮದ ಆದರ್ಶಗಳು ಅವನ ಜೀವನದ ಭಾಗವಾಗಿದ್ದವು. ಆದರೆ ಅವನಿಗೆ ವಿದ್ಯಾಭ್ಯಾಸಕ್ಕಾಗಿ ಸಿಟಿಗೆ ಹೋಗಬೇಕಾಯಿತು. ತಾಯಿ ಆತನ ಭವಿಷ್ಯಕ್ಕಾಗಿ ಆತನನ್ನು ಸಿಟಿಗೆ ಕಳುಹಿಸಿದಳು. ಸಿಟಿಗೆ ಬಂದ ಮೇಲೆ ರಾಮು ವ್ಯಾಸಂಗ ಮಾಡುತ್ತಾ ಉತ್ತಮ ಸ್ಥಾನದಲ್ಲಿ ಕೆಲಸವನ್ನು ಸೇರಿದ. ತನ್ನ ಇಷ್ಟಕ್ಕೆ ಅನುಗುಣವಾಗಿರುವ ಸಿಟಿ ಜೀವನವನ್ನು ಹೊಂದಿದನು. ಹೊಸ ಸ್ನೇಹಿತರು, ಶಾಹಿಕೋಟೆಯಂತಹ ಜೀವನ ಶೈಲಿ ಹಾಗೂ ಹಣದ ಆಕರ್ಷಣೆ ಅವನನ್ನು ಸಿಟಿಯ ರಾಶಿ ಮುತ್ತುವರೆಸಿದವು. ಹಳ್ಳಿಯ ಅವನ ಸರಳ ಜೀವನ ಮತ್ತು ತಾಯಿಯ ಬಗ್ಗೆ ಅವನು ಮರೆತನು. ಆಕೆಯ ಸಹಜ, ಕಠಿಣ ಜೀವನ ಶೈಲಿಯ ಬಗ್ಗೆ ರಾಮುಗಿಗೆ ಕೋಪವಾಯಿತು. ಅವನು ಹೆಚ್ಚು ಹೆಚ್ಚು ಸಿಟಿಯಲ್ಲೇ ರಮಿಸಿದನು ಮತ್ತು ತಾಯಿಯನ್ನು ಕಡಿಮೆ ಭೇಟಿಯಾಗಿ ಫೋನಿನಲ್ಲಿಯೂ ಕಡಿಮೆ ಮಾತನಾಡುತ್ತಾನೆ. ಒಂದು ದಿನ ತಾಯಿಗೆ ಸಂತೋಷವನ್ನು ನೀಡಲು ಅವನು ಹಳ್ಳಿಗೆ ಬರುವ ನಿರ್ಧಾರ ಮಾಡುತ್ತಾನೆ. ಹಳ್ಳಿಗೆ ಬಂದಾಗ ತಾಯಿ ಅವನನ್ನು ಬೆಚ್ಚಗೊಳಿಸುತ್ತಾಳೆ. ಆದರೆ ರಾಮು ಅಲ್ಲಿ ಕೇವಲ ದಿನಪಾಸು ಮಾಡಬೇಕೆಂದುಕೊಳ್ಳುತ್ತಾನೆ. ಹಳ್ಳಿಯ ಜೀವನವನ್ನು ಶ್ರಮಕರ ಎಂದು ಅವನು ಅಸಹ್ಯ ಮಾಡುತ್ತಾನೆ. ಅಲ್ಲಿನ ಆಹಾರ, ವಾತಾವರಣ ಅವನಿಗೆ ನಗುವಾಗಿ ಕಾಣಿಸುತ್ತವೆ. ತಾಯಿಯು ರಾಮುಗೆ ಸರಳ ಆದರೆ ಅರ್ಥಪೂರ್ಣವಾದ ಜೀವನದ ಬಗ್ಗೆ ಹೇಳುತ್ತಾಳೆ. ನಾನು ಜಗತ್ತಿಗೆ ನಮ್ಮ ಶ್ರಮದಿಂದ ಬದುಕಲು ಶಕ್ತಿಯನ್ನಿಸುತ್ತದೆ. ನಾವಿಲ್ಲದೆ ಊಟವೂ ಇಲ್ಲ, ಜೀವನವೂ ಇಲ್ಲ. ನೀನು ಸಿಟಿಯಲ್ಲಿ ಎಷ್ಟು ಬೆಸರಾದರೂ ಹಳ್ಳಿಯ ಶ್ರಮಜೀವಿಗಳ ಬೆನ್ನಿಗೆ ನಿಂತು ಕೆಲಸ ಮಾಡಲೇಬೇಕು. ಅವಳ ಮಾತುಗಳು ರಾಮುವನ್ನು ಆಳವಾಗಿ ಹೊಂಚುತ್ತದೆ. ಅವನು ಮೊದಲೇ ಕಟುವಾಗಿ ತನ್ನ ತಾಯಿಯನ್ನು ಬಿಟ್ಟು ಆಕೆಯ ಜೀವನವನ್ನು ಅಹಿತಕರವೆಂದು ನಂಬಿದ್ದನು. ಆದರೆ ಈ ಮಾತುಗಳಿಂದ ಅವನಿಗೆ ಹೊಸ ಅರಿವು ಬಂದಿತು. ಅವನು ಹಳ್ಳಿಯ ಶ್ರಮದ ಮಹತ್ವವನ್ನು ಅರ್ಥಮಾಡಿಕೊಂಡನು. ಇದು ಅವನಿಗೆ ಸರಳ ಜೀವನದ ಸತ್ಯವನ್ನು ಪರಿಚಯಿಸಿದ ತಾಯಿ ನೀಡಿದ ಪಾಠವಾಯಿತು. ಆಕೆ ಹೇಳಿದಂತೆ ಶ್ರಮವಿಲ್ಲದೆ ಯಾವುದೇ ಯಶಸ್ಸು ಸಾಧ್ಯವಿಲ್ಲ. ಇದರಿಂದ ರಾಮು ಹಳ್ಳಿಯ ಸಹಜತೆಯನ್ನು, ಸಿಟಿಯ ಶ್ರೇಯಸ್ಸನ್ನು ಒಟ್ಟಿಗೆ ಹೊಂದಿದನು. ನೀತಿ: ಯಾವುದೇ ಯಶಸ್ಸು ಅಥವಾ ವೈಭವ ಶ್ರಮವಿಲ್ಲದೆ ಸಾಧ್ಯವಿಲ್ಲ.